ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದಾದ ಮೇಲೆ ಒಂದು ವಿಘ್ನಗಳು ಎದುರಾಗ್ತಾನೆ ಇದೆ. ಒಂದಾದ ಮೇಲೆ ಒಂದು ಸಂಕಷ್ಟದಲ್ಲಿ ದರ್ಶನ್ ಒಳಗಾಗ್ತಾನೆ ಇದ್ದಾರೆ. ಇತ್ತೀಚೆಗಷ್ಟೇ ಸಾಲು ಸಾಲು ಪ್ರಕರಣಗಳಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದ್ರೂ ಕೂಡ ಅದರಲ್ಲಿ ಬಚಾವಾಗಿದ್ದಂತಹ ದರ್ಶನ್ ಅವರು ಈಗ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದು ಅತ್ಯಂತ ಗಂಭೀರವಾದಂತಹ ಪ್ರಕರಣ. ಅದು ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ. ರೇಣುಕಾಸ್ವಾಮಿ ಎನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಎಸಿಪಿಯ ನೇತೃತ್ವದಲ್ಲಿ ಮೈಸೂರಿನಲ್ಲಿ ದಾಳಿಯನ್ನ ನಡೆಸಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಒಂದು ಪಬ್ ಗಲಾಟೆ ವಿಚಾರದಲ್ಲಿ ಅಥವಾ ಪಬ್ಗೆ ಹೋಗಿದ್ದಂತ ವಿಚಾರದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇತ್ತು. ಬಟ್ ಆ ಸಂದರ್ಭದಲ್ಲಿ ಅವರಿಂದ ಹೇಳಿಕೆಯನ್ನು ಪಡೆದು ಬಿಡಲಾಗಿತ್ತು. ಅದಾದ ಬಳಿಕ ನಟಿ ಪವಿತ್ರ ಗೌಡ ಜೊತೆಗೆ ಯಾವಾಗ ಹೆಸರು ತಳಕೆ ಹಾಕಿಕೊಂಡು ಪವಿತ್ರ ಗೌಡ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರದಲ್ಲಿ ಒಂದಷ್ಟು ಕಿರಿಕ್ಗಳು ಆಗಿತ್ತು. ಈ ಹಿಂದೆ ಇದೇ ಪವಿತ್ರ ಗೌಡ ಬರೋದಕ್ಕಿಂತ ಮುಂಚೆ ಪತ್ನಿ ವಿಜಯಲಕ್ಷ್ಮಿಗೆ ಹೊಡೆದಂತ ಪ್ರಕರಣದಲ್ಲಿ ಜೈಲು ಸೇರಿದಂತಹ ಪರಪ್ಪನ ಅಗ್ರಹಾರವನ್ನ ಹೋಗಿ ಸೇರಿದಂತಹ ಇದೇ ದರ್ಶನ್ ಅವರು ನಂತರ ಬದಲಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇತ್ತು. ಬಟ್ ಆದ್ರೆ ಈಗ ಮತ್ತೊಂದು ಪ್ರಕರಣದಲ್ಲಿ, ಅದು ಕೂಡ ಇಂತಹ ಗಂಭೀರ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರುವಂತದ್ದು ಸಹಜವಾಗಿ ಇದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ದರ್ಶನ್ ಅವರ ಪ್ರೇಯಸಿ ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎನ್ನುವಂತಹ ವ್ಯಕ್ತಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಮತ್ತು ಪೋಸ್ಟ್ಗಳನ್ನ ಕಳಿಸ್ತಿದ್ದ ಅನ್ನೋದು ಗಂಭೀರವಾದಂತಹ ವಿಚಾರ ಆಗಿತ್ತು. ಆದರೆ ಈ ವಿಚಾರದಲ್ಲಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾರೆ ದರ್ಶನ್ ಅನ್ನೋದು ಈಗ ಬೇಸಿಕ್ ಆಗಿ ಸಿಗ್ತಿರುವಂತಹ ಇನ್ಫಾರ್ಮೇಶನ್. ಈ ರೇಣುಕಾಸ್ವಾಮಿಯನ್ನ ಸ್ಥಳೀಯ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನ ಮೂಲಕ ಬೆಂಗಳೂರಿಗೆ ಕರೆಸಿ ಯಾಕಪ್ಪ ಹೀಗೆ ಮಾಡಿದ್ಯಾ ಅಂತೇಳಿ ಮೊದಲಿಗೆ ಕೇಳ್ತಾರೆ. ಆಗ ಆತನಿಂದ ಸರಿಯಾಗಿ ಉತ್ತರ ಬರದೇ ಇರುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಭಾನುವಾರ 9ನೇ ತಾರೀಕು ಅಪರಿಚಿತ ಗಂಡಸಿನ ಒಂದು ಶವ ಸಿಗುತ್ತೆ. ಆತನ ದೇಹದ ಮೇಲೆ ಗಾಯದ ಗುರುತುಗಳಿರ್ತವೆ. ಇದನ್ನು ಗಮನಿಸಿದಂತ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತಾರೆ. ಜೊತೆಗೆ ಸಿಸಿಟಿವಿ ಮತ್ತು ತಾಂತ್ರಿಕ ಸಲಕರಣೆಗಳ ಸಹಾಯದಿಂದ ವ್ಯಕ್ತಿಯ ಗುರುತನ್ನ ಪತ್ತೆ ಮಾಡ್ತಾರೆ. ನಂತರ ಆತನ ಮನೆಯವರು ಕೂಡ ದೂರನ್ನ ದಾಖಲಿಸಿದ ಬಳಿಕ ಇಲ್ಲಿ ಏನಾಗಿದೆ ಏನು ಅನ್ನೋದು ಪತ್ತೆ ಹಚ್ಚುತ್ತಾ ಹೋದಾಗ ಇಲ್ಲಿ ಒಂದೊಂದೇ ಇನ್ಸಿಡೆಂಟ್ಗಳು ಗೊತ್ತಾಗ್ತಾ ಹೋಗುತ್ತೆ. ಮೊದಲಿಗೆ 3 ಜನ ಬಂದು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗ್ಬಿಟ್ಟು ಒಂದು ಹಣದ ವ್ಯವಹಾರದ ಸಂಬಂಧ ನಾವೇ ಆತನನ್ನ ಮುಗಿಸಿದ್ದು ಅನ್ನುವಂತ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಪೊಲೀಸರಿಗೆ ಅನುಮಾನ ಬರುತ್ತೆ, ಇದು ಇಷ್ಟು ಸಿಂಪಲ್ ಆದ ಪ್ರಕರಣ ಅಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ಮತ್ತಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂತ ಪೊಲೀಸರು ಈ ಪ್ರಕರಣದ ಬಗ್ಗೆ ಸೀರಿಯಸ್ ಆಗಿ ತನಿಖೆಯನ್ನು ನಡೆಸಿದಾಗ ಒಂದೊಂದೇ ಇನ್ಫಾರ್ಮೇಶನ್ಸ್ ಗೊತ್ತಾಗ್ತಾ ಹೋಗುತ್ತೆ. ನಂತರ ದರ್ಶನ್ ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಸಲಿಗೆ ಈಗ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ ದರ್ಶನ್ ಕೂಡ ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಆತನ ಮರ್ಮಾಂಬಕ್ಕೆ ಒದ್ದಿದ್ರು ಅನ್ನುವಂತಹ ಒಂದು ಆರೋಪ ಇದೆ. ಜೊತೆಗೆ ಈ ನರಳಾಟದಲ್ಲೂ ಕೂಡ ಆತನ ಮೇಲೆ ಯಾವುದೇ ಕಾರಣಕ್ಕೆ ಹಲ್ಲೆ ಮಾಡಿದ ಬಳಿಕ ಇನ್ ಕೇಸ್ ದರ್ಶನ್ ಹಲ್ಲೆ ಮಾಡಿದೆಯೇ ಇಲ್ಲ ಅಂತೇಳಿ ಆದ್ರೂ ಕೂಡ ಒಬ್ಬ ನರಳಾಡ್ತಿರುವಂತ ವ್ಯಕ್ತಿಯನ್ನ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕಾಗಿತ್ತು. ಅದನ್ನೂ ಕೂಡ ಮಾಡಲಿಲ್ಲ ಅನ್ನುವಂತ ಆರೋಪ ಒಂದು ಕಡೆ. ಮತ್ತೊಂದು ಕಡೆ ಇದೆಲ್ಲದಕ್ಕೂ ಕೂಡ ದರ್ಶನ್ ಅವರು ಮೂಲವಾಗಿ ಪಾತ್ರವನ್ನು ವಹಿಸಿದ್ರು, ಇಲ್ಲಿ ಇದರ ಹಿಂದೆ ದರ್ಶನ್ ಇದ್ರು ಅನ್ನೋದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ವಿಚಾರ. ಅದ್ರ ಜೊತೆಗೆ ಆತನಿಗೆ ಇಲ್ಲಿ ದರ್ಶನ್ ಹೊಡೆದಿಲ್ವೋ ಸೆಕೆಂಡ್ರಿ. ಹೊಡೆದಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ರೀತಿಯಲ್ಲಿ, ಹೊಡೆದಿದ್ರು ಕೂಡ ಅದು ಬೇರೆ ರೀತಿ. ಆದ್ರೆ ಆತ ತಪ್ಪೇ ಮಾಡಿದ್ದ, ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದ, ಇನ್ನೊಂದು ಏನೇ ಮಾಡಿದ್ರು ಕೂಡ ಕಾನೂನಿನ ಪ್ರಕಾರ ಆತನ ಮೇಲೆ ದೂರನ್ನು ಕೊಡಬಹುದಾಗಿತ್ತು, ಪೊಲೀಸರ ಮೂಲಕ ಆತನಿಗೆ ವಾರ್ನಿಂಗ್ ಅನ್ನು ಕೊಡಿಸಬಹುದಾಗಿತ್ತು, ಏನೋ ಒಂದು ಮಾಡಿಸಬಹುದಾಗಿತ್ತು. ಆತನ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಮೂಲಕ ದರ್ಶನ್ ಮತ್ತು ಆತನ ಸಹಚರರು ತಪ್ಪು ಮಾಡಿದ್ರು ಅನ್ನೋದು ಇಲ್ಲಿ ಕನ್ಫರ್ಮ್ ಆಯಿತು. ಇದರ ಜೊತೆಗೆ ಪೊಲೀಸರು ಕೂಡ ಈಗ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ದರ್ಶನ್ ಕೊಟ್ಟಂತಹ ಏಟಿಗೆ ಆತ ಜೀವವನ್ನು ಬಿಟ್ಟಿದ್ದಾನೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಂತ ಹೇಳಿದ್ರೆ, ದರ್ಶನ್ ಅವರು ಹಲ್ಲೆ ಮಾಡಿದಂತಹ ದೃಶ್ಯಗಳು ಮತ್ತು ಆ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಆದಂತಹ ಸಿಸಿಟಿವಿಯಲ್ಲಿ ಇವೆಲ್ಲದೂ ಕೂಡ ರೆಕಾರ್ಡ್ ಆಗಿದೆ ಅನ್ನೋದು. ಹಾಗೇನೆ ಅಲ್ಲಿ ಸ್ಥಳೀಯ ಒಬ್ಬ ಯಾರು ವ್ಯಕ್ತಿ ಇದ್ದ, ಸೆಕ್ಯೂರಿಟಿ ಗಾರ್ಡ್ ಇದ್ದ, ಆತ ಈ ಎಲ್ಲ ದೃಶ್ಯಗಳನ್ನು ಕೂಡ ನೋಡಿದ್ದ. ಆತ ಒಂದು ದೂರನ್ನು ಕೂಡ ಕೊಟ್ಟಿದ್ದ, ಏನು ರಾಮ್ ದೋರ್ಜಿ ಅನ್ನುವಂಥ ವ್ಯಕ್ತಿ ದೂರನ್ನು ಕೂಡ ಕೊಟ್ಟಿದ್ದ. ಆ ದೂರಿನ ಮೇಲೇನೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ, ದರ್ಶನ್ ಅವರನ್ನ ವಶಕ್ಕೆ ಪಡಿತಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂತಹ ದಯಾನಂದ್ ಅವರು ಕೂಡ ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳನ್ನು ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಜನರನ್ನು ಅರೆಸ್ಟ್ ಮಾಡಿದ್ದೇವೆ, ಇದರಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ, ಉಳಿದವರ ಪಾತ್ರ ಏನಿದೆ ಅನ್ನುವಂತಹ ತನಿಖೆಯನ್ನು ಮಾಡ್ತಿದ್ದೇವೆ, ನಂತರ ಕಂಪ್ಲೀಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ದರ್ಶನ್ ಅವರ ಅರೆಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಮುಂದಿನ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಿದ್ದೀವಿ. ಮುಂದಿನ ಸ್ಟೋರಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.